ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕನ್ನಡದ ಮೆಗಾ ಸೀರಿಯಲ್ಗಳು ಇದೀಗ ರೋಚಕ ಘಟ್ಟವನ್ನು ತಲುಪಿರುವಂಥದ್ದು. ಅದರ ಜೊತೆಗೆ TRP ರೇಟಿಂಗ್ನಲ್ಲೂ ಕೂಡ ಈ ವಾರ ಒಳ್ಳೊಳ್ಳೆ ನಂಬರ್ಗಳನ್ನೇ ಸಂಪಾದಿಸಿದೆ. ಹಾಗಾದರೆ ಯಾವೆಲ್ಲ ಸೀರಿಯಲ್ಗಳು ಈ ವಾರ ಟಾಪ್ ಸ್ಥಾನದಲ್ಲಿದೆ, ಹೊಸ ಸೀರಿಯಲ್ಗಳು ಯಾವ ಹಂತದಲ್ಲಿದೆ, ಮೊದಲನೇ ಸ್ಥಾನದಲ್ಲಿರುವಂಥ ಧಾರಾವಾಹಿ ಯಾವುದು, ಕೊನೆ ಸ್ಥಾನಕ್ಕೆ ಬಂದಿರುವಂಥ ಧಾರಾವಾಹಿ ಯಾವುದು, ಇವೆಲ್ಲದರ ಬಗ್ಗೆ ಈ ವಾರದ TRP ಲಿಸ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಹುಶಃ ನಿಮ್ಗೆಲ್ಲರೂ ಕೂಡ ಅಂದ್ರೆ ಕನ್ನಡ ಸೀರಿಯಲ್ ಅನ್ನ ನೋಡ್ತಿರುವಂತಹ ವೀಕ್ಷಕರಿಗೆ ಪ್ರತಿ ವಾರ ಯಾವ್ಯಾವ ಸೀರಿಯಲ್ ಯಾವ್ಯಾವ TRP ಅನ್ನ ಪಡ್ಕೊಂಡಿದೆ ಅನ್ನುವಂತಹ ಕುತೂಹಲ ಬಹುಶಃ ನಿಮಗೆ ಇದ್ದೇ ಇರುತ್ತೆ. ಯಾವ್ಯಾವೆಲ್ಲ ಧಾರಾವಾಹಿಗಳು ಈ ವಾರ ಟಾಪ್ ಸ್ಥಾನದಲ್ಲಿದೆ, ಹೊಸ ಸೀರಿಯಲ್ಗಳು ಯಾವ ಒಂದು ರೇಟಿಂಗ್ ಅನ್ನ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಕೊನೆಯಲ್ಲಿರುವಂತಹ ಧಾರಾವಾಹಿಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಒಂದಿಷ್ಟು ಧಾರಾವಾಹಿಗಳು ಕಡಿಮೆ TRP ಅಂದರೆ 5.9 ಅಥವಾ 3 TRP 5.4 TRP ಅನ್ನು ಪಡ್ಕೊಂಡಿದೆ. ಅದರಲ್ಲಿ ಭಾಗ್ಯಲಕ್ಷ್ಮಿ, ಕರಿಮಣಿ, ಶ್ರೀರಸ್ತು ಶುಭಮಸ್ತು, ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ 5.9 TRP ಅನ್ನು ಪಡೆದು 7ನೇ ಸ್ಥಾನದಲ್ಲಿರುವಂಥದ್ದು. ಅದೇ ವಾಹಿನಿಯ ಕರಿಮಣಿ ಸೀರಿಯಲ್ 5.4 TRP ಅನ್ನು ಪಡೆದು 8ನೇ ಸ್ಥಾನದಲ್ಲಿದೆ. ಜೊತೆಗೆ ಶ್ರೀರಸ್ತು ಶುಭಮಸ್ತು ಈ ವಾರ ಕೇವಲ 3 TRP ಅನ್ನು ಪಡ್ಕೊಂಡಿದೆ. ಸೊ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯನ್ನು ನೀವು ನೋಡ್ತಾ ಇದ್ದೀರಾ. ಇಷ್ಟು ಕಡಿಮೆ TRP ಬರೋದಕ್ಕೆ ಏನು ಕಾರಣ? ಕತೆ ಚೆನ್ನಾಗಿಲ್ವಾ ಅಥವಾ ಪಾತ್ರಗಳು ಚೆನ್ನಾಗಿಲ್ವಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಜೊತೆಗೆ ಲಾಸ್ಟ್ 7, 8, 9 ನೋಡೋದಾದರೆ ಭಾಗ್ಯಲಕ್ಷ್ಮಿ, ಕರಿಮಣಿ, ಶ್ರೀರಸ್ತು ಶುಭಮಸ್ತು. ಇನ್ನು ಸ್ನೇಹಿತರೆ, ಸೀತಾರಾಮ ಧಾರಾವಾಹಿ, ಹೌದು, ಸಿಹಿ ಮೇಘಶ್ಯಾಮನ ಮಗಳು ಅನ್ನುವಂತಹ ವಿಚಾರ ಇದೀಗ ಹೊರಬಂದಿರುವಂಥದ್ದು. ಈ ನಡುವೆ ಈ ವಿಚಾರವನ್ನು ದಯವಿಟ್ಟು ಸಿಹಿಗೆ ಹೇಳಬೇಡಿ ಅಂತ ಡಾಕ್ಟರ್ ಅನಂತಲಕ್ಷ್ಮಿ ಮುಂದೆ ಅಂಗಲಾಚಿದ್ದಾಳೆ ಸೀತಾ. ಸೊ ನಿನ್ನ ಮಗಳನ್ನು ನಿನ್ನ ಕೈಗೆ ಬರುವ ಹಾಗೆ ನಾನು ನಿನ್ನ ಜೊತೆಗಿರುವೆ ಅಂತ ಶ್ಯಾಮಗೆ ಒಂದು ಮಾತನ್ನು ಭರವಸೆಯನ್ನು ಕೂಡ ನೀಡಿದ್ದಾನೆ ರಾಮ್. ಹೀಗೆ ಸಾಗಿರುವಂಥ ಈ ಸೀರಿಯಲ್ 5.9 TRP ಅನ್ನು ಪಡೆದು 6ನೇ ಸ್ಥಾನದಲ್ಲಿದೆ. ಇದು ಕೂಡ ಕಮ್ಮಿ TRP ಸ್ನೇಹಿತರೆ. ಯಾಕಂತಂದರೆ ಯಾವತ್ತಿಗೂ ಕೂಡ ಸೀತಾರಾಮ ಧಾರಾವಾಹಿ ಜಾಸ್ತಿ TRP ಅನ್ನು ಪಡ್ಕೊಳ್ತಾ ಇತ್ತು. ಆದರೆ ಈಗ ಸೀತಾರಾಮ ಧಾರಾವಾಹಿ 6ನೇ ಸ್ಥಾನಕ್ಕೆ ಬಂದಿರುವಂಥದ್ದು. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ, ಅಣ್ಣಯ್ಯ ಸೀರಿಯಲ್ನಿಂದಾಗಿ 6:30ಕ್ಕೆ ಪ್ರಸಾರ ಕಾಣ್ತಿರುವಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಈಗ ಮತ್ತಷ್ಟು ರೋಚಕ ಟ್ವಿಸ್ಟ್ಗಳು ಎದುರಾಗಿದೆ. ಸಿಂಗಾರಮ್ಮನ ಅಸಲಿ ಮುಖ ಸಹನಾಗಿ ಗೊತ್ತಾಗಿದೆ. ಈ ಧಾರಾವಾಹಿ 6.5 TRP ಅಂದರೆ 5ನೇ ಸ್ಥಾನದಲ್ಲಿದೆ. ಇದು ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳ್ಬೋದು. ಈ ಹಿಂದೆ 11 TRP 12 ಅಂದರೆ ಡಬಲ್ ಡಿಜಿಟ್ ಅನ್ನು ಪಡ್ಕೊಳ್ತಿದ್ದಂತಹ ಧಾರಾವಾಹಿ ಇದೀಗ ಕಡಿಮೆ TRP ಅನ್ನು ಪಡ್ಕೊಳ್ತಿರುವಂಥದ್ದು. ಅದು ಕೂಡ 5ನೇ ಸ್ಥಾನ. 1ನೇ ಸ್ಥಾನದಿಂದ ಒಂದಷ್ಟು ವಾರಗಳ ಹಿಂದೆ 5ನೇ 4ನೇ 3ನೇ ಸ್ಥಾನಕ್ಕೆ ಬಂತು. ಈಗ 5ನೇ ಸ್ಥಾನಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಂದಿದೆ. ಇದಕ್ಕೆ ಕಾರಣ ಒಂದಷ್ಟು ಜನ ಹೇಳೋ ಪ್ರಕಾರ ವೀಕ್ಷಕರು ಸೀರಿಯಲ್ ಸ್ಲಾಟ್ ಬದಲಾಗಿರೋ ಕಾರಣ. ಇನ್ನು ಸ್ನೇಹಿತರೆ, ಅಣ್ಣಯ್ಯ ಸೀರಿಯಲ್ ಕಳೆದ 3 ವಾರಗಳಿಂದ ಜೀ ಕನ್ನಡದಲ್ಲಿ ರಾತ್ರಿ 7:30ಕ್ಕೆ ಪ್ರಸಾರ ಕಾಣ್ತಿರುವಂಥ ಅಣ್ಣಯ್ಯ ಸೀರಿಯಲ್ TRP ವಿಚಾರದಲ್ಲೂ ಕೂಡ ಕೊಂಚ ಮಟ್ಟಿಗೆ ಏರಿಕೆಯನ್ನು ಕಂಡಿತ್ತು. ಆದರೆ ಮತ್ತೆ ಡೌನ್ ಆಗಿರುವಂಥದ್ದು. ಅಣ್ಣಯ್ಯ ಸೀರಿಯಲ್ ಮೊದಲನೇ ಸ್ಥಾನಕ್ಕೆ ಬರುತ್ತೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಸೊ ಇವ್ರದ್ದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ TRP ಅದೊಂದು ಕೂಡ ಲಕ್ಕಿ ಅಂತ ಆ ಒಂದು ಟೈಮಿಂಗ್. ಸೊ ಅಲ್ಲಿ 7:30ಕ್ಕೆ ಈಗ ಅಣ್ಣಯ್ಯ ಪ್ರಸಾರ ಆಗ್ತಾ ಇದೆ. ಸೊ ಇದು ಕೂಡ ಒಂದಷ್ಟು ಜನ ಲಕ್ಕಿ ಸ್ಲಾಟ್ ಅಂತ ಹೇಳ್ತಾರೆ. ಸೊ ಈ ವಾರ ಅಣ್ಣಯ್ಯ ಸೀರಿಯಲ್ಗೆ 6.7 TRP ಸಿಕ್ಕಿರುವಂಥದ್ದು. ಸೊ ಮೂಲಕ ಅಂದರೆ ಟಾಪ್ 10ರಲ್ಲಿ ಇದು 4ನೇ ಸ್ಥಾನದಲ್ಲಿ ಇದೆ. ಇನ್ನು ನೀವು ಕೇಳ್ಬೋದು 3ನೇ ಸ್ಥಾನಕ್ಕೆ ಹಾಗಾದರೆ ಯಾವ ಧಾರಾವಾಹಿ ಬಂತು ಅಂತ. ಸೊ ರಾಮಾಚಾರಿ, ಕಲರ್ಸ್ ಕನ್ನಡದ ರಾಮಾಚಾರಿ ಸೀರಿಯಲ್ ಇದೀಗ ಟಾಪ್ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಆಫ್ಟರ್ ಲಾಂಗ್ ಟೈಮ್. ಈ ಮೊದಲು ಟಾಪ್ 5ರಲ್ಲೂ ಕೂಡ ಈ ಸೀರಿಯಲ್ ಕಾಣಿಸ್ಕೊಂಡಿತ್ತು, ಆದರೆ ಕೊಂಚ ಬ್ರೇಕನ್ನು ಪಡ್ಕೊಂಡಿತ್ತು. ಸದ್ಯ ಸೀರಿಯಲ್ನಲ್ಲಿ ರಾಮಾಚಾರಿ ಚಾರು ಮದುವೆ ತಯಾರಿ ನಡೀತಾ ಇದೆ. ಈ ಸೀರಿಯಲ್ ಈ ವಾರ 7 TRPಯನ್ನು ಪಡ್ಕೊಳ್ಳೋ ಮೂಲಕ ಅಮೃತಧಾರೆ ಜೊತೆಗೆ 3ನೇ ಸ್ಥಾನವನ್ನು ಸಮವಾಗಿ ಅಂದರೆ ಈಕ್ವಲ್ ಆಗಿ ಹಂಚಿಕೊಂಡಿರುವಂಥದ್ದು. ಇನ್ನು
ಅಮೃತಧಾರೆ ಧಾರಾವಾಹಿ ಅಂದರೆ ಸೇಮ್ TRPಯನ್ನು ಪಡ್ಕೊಂಡಿದೆ. ಇದು ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ನಲ್ಲಿ ಜಯದೇವ್ನ ಅಸಲಿ ಆಟ ಬಯಲಿಗೆ ಬಂದಿರುವಂಥದ್ದು. ಇನ್ನೊಂದು ಕಡೆ ಜಯದೇವ್ ಬದಲಾಗ್ತಾನೆ ಅನ್ನೋ ಸಣ್ಣ ನಂಬಿಕೆಯಲ್ಲಿ ಇದೀಗ ಗೌತಮ್ ಕೂಡ ಇದ್ದಾರೆ. ಆತನ ನಂಬಿಕೆ ಉಳಿಯುತ್ತಾ ಅನ್ನುವಂಥ ಒಂದು ರೋಚಕತೆಯಲ್ಲಿ ಸೀರಿಯಲ್ ಸಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಪ್ರೇಕ್ಷಕ ಬಳಗ ಕೂಡ ಜಾಸ್ತಿನೇ ಇದೆ. ಈ ಸೀರಿಯಲ್ 7 TRPಯನ್ನು ಪಡ್ಕೊಂಡು 3ನೇ ಸ್ಥಾನದಲ್ಲಿದೆ. ಸೊ 3ನೇ ಸ್ಥಾನ ಅಂತ ಬಂದಾಗ ಅಮೃತಧಾರೆ ಹಾಗೆ ರಾಮಾಚಾರಿ ಡಿವೈಡ್ ಆಗಿರುವಂಥದ್ದು. ಇನ್ನು ಈ ಒಂದು ವಾರದಲ್ಲಿ ಅಂದರೆ ಈ ತಿಂಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಂತಹ ಧಾರಾವಾಹಿ ಅಂತಂದರೆ ಅದು ಲಕ್ಷ್ಮೀ ಬಾರಮ್ಮ. ಕಲರ್ಸ್ ಕನ್ನಡದಲ್ಲಿನ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೋಡುಗರನ್ನ ಸೀಟಿನ ತುದಿಗೆ ತಂದು ಕೂರಿಸಿದೆ. ಹೌದು, ಈ ನಡುವೆ ಕೀರ್ತಿ ಕೊಲೆಯಾಗಿರುವಂಥದ್ದು, ಅಂತ್ಯ ಸಂಸ್ಕಾರ ಕೂಡ ನಡೆದಿದೆ. ಈ ನಡುವೆ ಲಕ್ಷ್ಮೀ ಮೈ ಮೇಲೆ ಕೀರ್ತಿ ಆತ್ಮ ಬಂದಂತಿದೆ. ಸೊ ಲಕ್ಷ್ಮೀ ವರ್ತನೆ ಕಂಡು ಎಲ್ಲರೂ ಕೂಡ ಒಂದು ರೀತಿಯಾಗಿ ಸ್ತಬ್ಧರಾಗಿದ್ದಾರೆ. ಅಂದರೆ ಮುಂದೇನಾಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಈ ಒಂದು ಧಾರಾವಾಹಿ ಹೆಚ್ಚಿಸಿದೆ. ಸೊ ಕುತೂಹಲ ಕೂಡ ಇಲ್ಲಿ ತುಂಬ ಇದೆ. ಈ ವಾರ 7.2 TRPಯನ್ನು ಪಡೆದು 2ನೇ ಸ್ಥಾನದಲ್ಲಿ ಇದೆ. ಬಹುಶಃ ನಿಮಗೆ ಗೊತ್ತಾಗಿರ್ಬೋದು ಮೊದಲನೇ ಸ್ಥಾನ ಹಾಗಾದರೆ ಯಾವುದು ಅನ್ನುವಂಥದ್ದು. ಸೊ ಸಾಕಷ್ಟು ಜನ ಮೊದಲನೇ ಸ್ಥಾನ ಈ ಬಾರಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅದನ್ನು ಕೂಡ ಹಿಂದಿಕ್ಕಿ ಶ್ರಾವಣಿ ಸುಬ್ರಹ್ಮಣ್ಯ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಜಿ ಕನ್ನಡದ ಮತ್ತೊಂದು ಸೀರಿಯಲ್ ಶ್ರಾವಣಿ ಸುಬ್ರಹ್ಮಣ್ಯ ಕೂಡ ನೋಡುಗರ ಗಮನವನ್ನು ಸೆಳೀತಾನೆ ಇದೆ. ಸೊ ಕಣಿ ಹೇಳುವ ಜೋಗತಿಯ ಮಾತನ್ನ ಕೇಳಿ ಶ್ರಾವಣಿ ಶಾಕ್ ಆಗಿದ್ದಾಳೆ. ಇನ್ನೇನು ಶೀಘ್ರದಲ್ಲಿ ನಿನ್ನ ಮದುವೆ ಆಗುತ್ತೆ, ನಿನಗಾಗಿ ಏನು ಬೇಕಾದರೂ ಮಾಡುವಂಥ ಹುಡುಗ ನಿನಗೆ ಸಿಗ್ತಾನೆ ಅಂತ ಜೋಗತಿ ಹೇಳಿರುವಂಥದ್ದು. ಹೀಗೆ ರೋಚಕವಾಗಿ ಸಾಗಿಸ್ತಿರುವಂಥ ಈ ಧಾರಾವಾಹಿ 7.2 TRP ಅಂದರೆ ಸೇಮ್ ಲಕ್ಷ್ಮೀ ಬಾರಮ್ಮ ಹಾಗೆ ಶ್ರಾವಣಿ ಸುಬ್ರಹ್ಮಣ್ಯ ಸೇಮ್ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಇದು ಕೂಡ 2ನೇ ಸ್ಥಾನದಲ್ಲಿ ಇದೆ. ಹಾಗಾದರೆ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗಿರ್ಬೋದು. ಶ್ರಾವಣಿ ಸುಬ್ರಹ್ಮಣ್ಯ TRPಯಲ್ಲಿ ಮೊದಲನೇ ಸ್ಥಾನ ಅಂತ ಅನ್ಕೊಂಡಿರ್ಬೋದು, ಆದರೆ ಇಲ್ಲ, ಮೊದಲನೇ ಸ್ಥಾನವನ್ನು ಲಕ್ಷ್ಮೀ ನಿವಾಸ ಪಡ್ಕೊಂಡಿದೆ. ಜಿ ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿ ಸದ್ಯ ಕನ್ನಡ ಕಿರುತೆರೆಯ ನಂಬರ್ 1 ಧಾರಾವಾಹಿಯಾಗಿ ಹೊರಹೊಮ್ಮಿರುವಂಥದ್ದು. 1 ಗಂಟೆಯ ಕಾಲ ಪ್ರಸಾರ ಕಾಣುವಂಥ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ 5-6 ಕಥೆಗಳು ಕವಲುಗಳಾಗಿ ವೀಕ್ಷಕನಿಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ಇಷ್ಟ ಆಗ್ತಾ ಇದೆ. ಪ್ರತಿ ಕಥೆಯನ್ನು ಅಷ್ಟೇ ರೋಚಕವಾಗಿ ನಿರ್ದೇಶಕರು ಕಟ್ಟಿಕೊಡ್ತಾ ಇದ್ದಾರೆ. ಸೊ ಈ ಒಂದು ಸೀರಿಯಲ್ ಈ ವಾರ 9.5 TRPಯನ್ನು ಪಡೆದು ಮೊದಲ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಮೊದಲ ಸ್ಥಾನ ಅಂತ ಬಂದಾಗ ಲಕ್ಷ್ಮೀ ನಿವಾಸ, 2ನೇ ಸ್ಥಾನ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೆ ಲಕ್ಷ್ಮೀ ಬಾರಮ್ಮ, 3ನೇ ಸ್ಥಾನ ಅಮೃತಧಾರೆ ಹಾಗೆ ರಾಮಾಚಾರಿ, 4ನೇ ಸ್ಥಾನ ಅಣ್ಣಯ್ಯ, 5ನೇ ಸ್ಥಾನ ಪುಟ್ಟಕ್ಕನ ಮಕ್ಕಳು ಹಾಗೆ 6ನೇ ಸ್ಥಾನ ಸೀತಾರಾಮ, 7ನೇ ಸ್ಥಾನ ಭಾಗ್ಯಲಕ್ಷ್ಮಿ, 8 ಕರಿಮಣಿ ಹಾಗೆ 9 ಶ್ರೀರಸ್ತು ಶುಭಮಸ್ತು ಪಡ್ಕೊಂಡಿರುವಂಥದ್ದು. ಸೊ ಸ್ನೇಹಿತರೆ, ಈ ವಾರದ TRPಯನ್ನು ಕೇಳಿದಾಗ ನಿಮ್ಗೇನು ಅನ್ನಿಸ್ತು? ಯಾವ ಧಾರಾವಾಹಿ ಮೊದಲನೇ ಸ್ಥಾನಕ್ಕೆ ಬರಬೇಕಿತ್ತು? ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು? ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ನೀವು ನೋಡ್ತಾ ಇದ್ದೀರಾ? ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೀರಿಯಲ್, ಸಿನಿಮಾ, ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾನೆ ಇರ್ತೀವಿ. ಹಾಗಾಗಿ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.